ಇಲ್ಲಿ ನೋಡಿ ಮೋಸಂಬಿ ಇಲ್ಲ ಆರೆಂಜ್ಗೆ ಈ ಥರ ಖಾರ ಹಾಕ್ಕೊಂಡು ತಿನ್ನಿ. ಇವಾಗ ಬೇಸಿಗೆ ಬರ್ತಾ ಇದೆ ಅಲ್ವಾ, ಮಕ್ಕಳು ಕೂಡ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಒಂದೊಂದು ಉಳ್ಳಿ ಬಂದುಬಿಡುತ್ತಲ್ಲ, ಅದಕ್ಕೆ ನಾನು ಮಾಡ್ಕೊಂಡು ತಿಂದ್ಬಿಟ್ಟಿದ್ದೀನಿ. ಅದು ನಿಮ್ಗೆ ತೋರಿಸೋಣ ಅಂತ ತುಂಬ ಚೆನ್ನಾಗಿದ್ದದಕ್ಕೆ ಮಾಡ್ತಾಯಿದ್ದೀನಿ. ನೋಡಿ, ಒಂದು ಮೋಸಂಬಿ ಇಲ್ಲ ಆರೆಂಜ್ ತಗೊಳ್ಳಿ. ನಾನು ಇದು ತಗೊಂಡಿದ್ದೀನಿ. ತೆಗೆದುಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಈ ಥರ ಅರ್ಧಕ್ಕೆ ಸೀಳಬೇಕು. ಸಿಪ್ಪೆ ತೆಗೆದುಬಿಟ್ಟು ಒಂದೊಂದು ಅರ್ಧ ತೊಳೆನೂ ಬೇರೆ ಬೇರೆ ತೆಗಿಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಮಾಡ್ಕೊಂಡು ತಿನ್ನಿ. ಒಬ್ಬೊಬ್ರು ಎರಡೆರಡು ಮೂರು ಕೂತ್ಕೊಂಡು ತಿಂದ್ಬಿಡ್ತೀವಿ, ಅಷ್ಟು ಚೆನ್ನಾಗಿರುತ್ತೆ. ಈ ಥರ ಅರ್ಧನೇ ಮಾಡ್ಕೋಬೇಕು. ಅದ್ರ ಮೇಲಿಂದೇನು ಸಿಪ್ಪೆ ತೆಗೆಯೋದು ಬೇಡ. ಎಲ್ಲ ಈ ಥರ ತೆಗೆದಿಟ್ಕೊಂಡು ಉಪ್ಪು ಸ್ವಲ್ಪ, ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಹಾಕ್ಕೊಳ್ಳಿ, ಜೀರಾ ಪೌಡ್ರು, ಚಿಲ್ಲಿ ಪೌಡ್ರ್ ಸ್ವಲ್ಪ ಹಾಕ್ಕೊಂಡು ಮುಚ್ಚಿಬಿಟ್ಟು ಒಂದೆರಡು ಸಾರಿ ಈ ಥರ ತಿರುಗಿಸ್ಬಿಟ್ಟು ಕೂತ್ಕೊಂಡು ತಿನ್ನಿ. ಏನು ಚೆನ್ನಾಗಿದೆ ಅಂತೀರ, ಅಷ್ಟು ಚೆನ್ನಾಗಿರುತ್ತೆ. ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ನಾನು 2 ತಿಂದಿದ್ದೀನಿ, ಇದನ್ನು ನಾನು ಇವಾಗ ತಿಂದ್ಬಿಡ್ತೀನಿ. ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಕೂಡ ಮಾಡಿ ತಿಳಿಸಿ.